ಫಾದರ್ ಅಂತ ಯಾರಿಲ್ಲ ಸರ್. ಬ್ಯಾಕ್ ಬೋನ್ ಅಂತೂ ಯಾರಿಲ್ಲ, ಸಪೋರ್ಟರ್ಸು ಯಾರಿಲ್ಲ. ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಹೊನ್ನವರದವರು, ಕಡೆಗೆ ನೀರ್ನಳ್ಳಿ ರಾಮಕೃಷ್ಣ ಹೆಗಡೆ ಅವರು. ಅಂತಹ ಒಂದು ಲೆಜೆಂಡ್. ಹಾ ಸರ್. ದರ್ಶನ್ ಅಂದ್ರೆ ಒಂದು ಲೆಜೆಂಡ್. ಹೌದು ಸರ್. ಅಂತ ಲೆಜೆಂಡ್ ಫಿಲ್ಮ್ ಒಳಗೆ ತಾವು ಪಾತ್ರ ಮಾಡಿದ್ದೀರಿ ಅಂದ್ರೆ ಕಾಟೇರ. ಹೌದು ಸರ್, ಕಾಟೇರ. ಕಾಟೇರ ಫಿಲ್ಮ್ ಪಾತ್ರ ಮಾಡಿದ್ದೀರಿ, ಅದರ ಅನುಭವ ಹೇಗಿತ್ತು ಸರ್? ಖುಷಿ ಆಯ್ತು. ಸಂಕೇತ್ ಮೇಸ್ತಾ ನಮ್ಮ ಸಿರ್ಸಿ ಅವರು, ನಮ್ಮ ಉತ್ತರ ಕನ್ನಡ ಸಿರ್ಸಿ ಅವರು, ಇವರು ಬಾಡಿ ಬಿಲ್ಡಿಂಗ್ ಮತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇವಾಗ ಹೆಸರು ಮಾಡ್ತಾ ಇದ್ದಾರೆ. ನಮ್ಗೆಲ್ಲರೂ ಖುಷಿ ಇದೆ, ನನ್ನ ಫ್ರೆಂಡ್ ಕೂಡ ಹೌದು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ನಿಮ್ಮ ರಾಜು ಕಾನ್ಸೂರ್. ಅಲ್ಲ ಕಣ್ರಿ, ನಾವು ಪ್ರತಿ ಸಲ ಹೇಳೋ ಹಾಗೆ ಸಾಧನೆ ಅನ್ನೋದು ಅದೇನು ಹುಡುಗಾಟಿಕೆ ವಿಷಯ ಅಲ್ಲ. ಸಾಧನೆ ಮಾಡುವಾಗ ಬಹಳಷ್ಟು ಕಷ್ಟಗಳಿರ್ತವೆ, ಅದರೊಳಗೆ ಶ್ರಮ ಇರುತ್ತೆ, ಬಹಳ ತೊಂದರೆಗಳು, ತಾಪತ್ರೆಗಳು, ಹೀಗೆ ಹತ್ತಾರು ರೀತಿಯಲ್ಲಿ ಸವಾಲುಗಳು ಈ ಒಂದು ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಬರುತ್ತೆ. ಅಂತ ಸಾಧನೆ ಮಾಡುವಂತ ವ್ಯಕ್ತಿಯವರನ್ನ ಗುರುತಿಸುವಂಥದ್ದು ವಿಶ್ವಂಬರ ಟಿವಿಯ ಒಂದು ಕಾರ್ಯಕ್ರಮ. ಇವತ್ತು ನಮ್ಮ ಸಾಧನೆಯ ಕುರ್ಚಿಯಲ್ಲಿ ಒಬ್ಬ ಶಿರಸಿಯ ಯುವ ಪ್ರತಿಭೆ ಒಬ್ಬವನು ಕೂತ್ಕೊಂಡಿದ್ದಾನೆ. ಹಾಗಾದ್ರೆ ಅವರು ಏನ್ ಮಾಡಿದ್ದಾನೆ, ಆತನ ಸಾಧನೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ನೀವು ನೋಡ್ಕೊ ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮೊಳಗಿನ ಸಾಧಕರನ್ನು ಹುಡುಕಿಕೊಂಡು ಹೊರಟ ನಮ್ಮ ವಿಶ್ವಂಬರ ಟಿವಿ ಕಣ್ಣಿಗೆ ಬಿದ್ದದ್ದು ಸಿರ್ಸಿ ನಗರದ ರಾಮನಬೈಲು ಭಾಗದ ನಿವಾಸಿ ಸಂಕೇತ್ ಮೇಸ್ತಾ. ಬಡವರ ಮನೆ ಮಕ್ಕಳು ಬೆಳಿಬೇಕು ಕಣಯ್ಯ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇವತ್ತು ನಾವು ಕೂಡ ಹೇಳಲಿಕ್ಕೆ ಹೊರಟಿದ್ದು ಅಂಥದ್ದೇ ಒಬ್ಬ ಬಡವರ ಮನೆ ಹುಡುಗನ ಬದುಕಿನ ಕಹಾನಿ ಬಗ್ಗೆ. ಓದಿದ್ದು ITI, ಆದರೆ ಆಸಕ್ತಿ ಬಂದಿದ್ದು ಬಾಡಿ ಬಿಲ್ಡ್ ಮಾಡೋದ್ರಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಹೆಸರು ಮಾಡಿದ್ದಾರೆ. ಜೊತೆಗೆ ಜಿಮ್ನಲ್ಲಿ ಟ್ರೈನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ನೋಡೋಕ್ಕೆ ರಗಡ್ ಲುಕ್ನಲ್ಲಿ ವಿಲನ್ ಥರ ಕಾಣೋ ಸಂಕೇತ್ ಮೇಸ್ತಾ ಅವರಿಗೆ ಇತ್ತೀಚೆಗೆ ಸಿನಿಮಾ ಕ್ಷೇತ್ರದಲ್ಲಿ ಚಿಕ್ಕ ಪುಟ್ಟ ವಿಲನ್ ಪಾತ್ರಗಳು ಸಿಗ್ತಾ ಇದ್ದಾವೆ. ದರ್ಶನ್ ಅಭಿನಯದ ಕಾಟೇರ ಹಾಗೂ ಬಗೀರ ಚಿತ್ರದಲ್ಲಿ ಗರುಡಾರಾಮ್ ಅವರಿಗೆ ಡ್ಯೂಪ್ ಮಾಡೋದರ ಮೂಲಕ ಗುರುತಿಸಿಕೊಂಡಿದ್ದಾರೆ. ಸಿನಿಮಾ ರಂಗದಲ್ಲಿ ಚಿಕ್ಕ ಪಾತ್ರಕ್ಕಾಗಿ ಹಲವು ವರ್ಷಗಳಿಂದ ಸೈಕಲ್ ಹೊಡಿತಾ ಇರೋ ಅದೆಷ್ಟೋ ಕಲಾವಿದರಿದ್ದಾರೆ. ಅಂಥದ್ರಲ್ಲಿ ನಮ್ಮ ಭಾಗದ ಕಲಾವಿದ ಗುರುತಿಸಿಕೊಂಡದ್ದು ಸಂತೋಷದ ವಿಷಯ. ಇದೆಲ್ಲದರ ಜೊತೆಗೆ ನಮ್ಮ ಸಿರಸಿಯ ಮಣ್ಣಿನ ಕಲೆ ಬೇಡರ ವೇಷದ ಪಾತ್ರಧಾರಿ ಕೂಡ ಹೌದು. ಇವರು ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಬೇಡರ ವೇಷದ ಪರಿಚಯ ಮಾಡಿಸೋದರ ಮೂಲಕ ಇನ್ನಷ್ಟು ಕೀರ್ತಿ ತಂದದ್ದಂತೂ ನಿಜ. ಇನ್ನಷ್ಟು ಒಳ್ಳೆಯ ಪಾತ್ರಗಳು ದೊರೆಯಲಿ, ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂಬುದು ವಿಶ್ವಂಬರ ಟಿವಿಯ ಆಶಯ. ಇವತ್ತು ನಮ್ಮ ಈ ಸಾಧನೆ ಕುರ್ಚಿಯಲ್ಲಿ ಕುಳಿತಂತ ವ್ಯಕ್ತಿ ಬಹಳ ಅಪರೂಪದ ವ್ಯಕ್ತಿ. ಈತ ಬೇಡರ ವೇಷದ ಪಾತ್ರಧಾರಿಯೂ ಹೌದು. ಅದರಿಂದ ಚಲನಚಿತ್ರ ಕ್ಷೇತ್ರಕ್ಕೆ ಕಾಲಿಟ್ಟಂತ ಸಿರ್ಸಿಯ ಯುವಕ ತನ್ನ ಪ್ರತಿಭೆಯನ್ನ ಕೇವಲ ಸಿರ್ಸಿಗಷ್ಟೇ ಸೀಮಿತವಾಗದೆ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಅದನ್ನ ಪಸರಿಸಬೇಕು ಎಂಬ ಹಂಬಲವನ್ನ ಇಟ್ಟುಕೊಂಡು ಈತ ಮುನ್ನುಗ್ತಾನೆ. ಹಾಗಾದ್ರೆ ಅವರು ಯಾರು? ಆತ ಮತ್ತೆ ಬೇರೆ ಯಾರೂ ಅಲ್ಲ, ನಮ್ಮ ಶಿರಸಿಯ ಸಂಕೇತ್ ಮೇಸ್ತಾ. ಸಂಕೇತ್ ಮೇಸ್ತಾ ಅವರೇ, ನಿಮಗೆ ನಮ್ಮ ಒಳಗಿನ ಸಾಧಕರು ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೇಸ್ತಾ ಅವರೇ, ಈಗ ನಿಮ್ಮ ಊರು ಮೂಲತಃ ಎಲ್ಲಿಯವರು? ನಿಮಗೆ ಹೇಗೆ ಈ ರೀತಿಯ ಒಂದು ಕಲೆಯಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುನ್ನುಗ್ಗಿ ಬರಬೇಕು ಅಂತ ಒಂದು ಆಸೆ ಆಯಿತು? ಇದ್ರ ಬಗ್ಗೆ ಹೇಳ್ಬೋದಾ? ನಾನು ಶಿರ್ಸಿವನಿಯ ರಾಮನಬೈಲ್ ಶ್ರೀರಾಮ್ ಕಾಲೋನಿಯವನು. ಕಲ್ತಿದ್ದೆಲ್ಲ ರಾಮನಬೈಲ್ ಶಾಲೆಯಲ್ಲಿ. ಹೈಸ್ಕೂಲ್ ಆಗಿದ್ದು ಮಾರಿಕಂಬ ಹೈಸ್ಕೂಲು, ಕಾಲೇಜು ನೀಲೇಕಣಿ PU ಹಾಗೂ ITI ಬನವಾಸಿಯಲ್ಲಿ ಮಾಡಿರೋದು. ಅದಾದ ನಂತರ ನಾನು ವರ್ಕಿಗೆ ಸೇರಿಕೊಂಡು ದಿವ್ಗಿ ಫ್ಯಾಕ್ಟ್ರಿ ಒಳಗೆ ವರ್ಕಿಗೆ ಸೇರ್ಕೊಂಡಿದ್ದೀನಿ. ಆಮೇಲೆ ಜಿಮ್ಮಿನ ಪರ್ಸ್ನಲ್ ಟ್ರೈನಿಂಗ್ ಆಗಿ ಮಾಡ್ಕೊಂಡಿದ್ದು. ಆಮೇಲೆ ಬಾಡಿ ಬಿಲ್ಡ್ ಮಾಡಿದೆ, ಡಿಸ್ಟಿಕ್ ಲೆವೆಲು, ಸ್ಟೇಟ್ ಲೆವೆಲ್ ಆಗಿ ಬಾಡಿ ಬಿಲ್ಡನ್ನು ಮಾಡಿದ್ದೀನಿ. ಸುಮಾರು ಟ್ರೋಫೀಸ್ ಮತ್ತು ಮೆಡಲ್ಸ್ಗಳು ಇದೆ. ತುಂಬ ಜನ ಹೇಳ್ತಿದ್ರು ಫಿಲ್ಮಿಗೆ ಟ್ರೈ ಮಾಡು, ಹೈಟ್ ಇದೆ, ಪರ್ಸ್ನಾಲಿಟಿ ಇದೆ ಹೇಳ್ಕೊಂಡು ತುಂಬ ಸಲ ಹೇಳಿದ್ದಾರೆ ನನಗೆ. ನಾನು ಅದರಿಂದ ಒಂದು ಟ್ರೈ ಮಾಡಿದ್ದೀನಿ.
ಟ್ರೈ ಮಾಡಿ ಇವಾಗ ಸಾಕಷ್ಟು ಮೂವಿಯನ್ನು ಮಾಡಿದ್ದೀನಿ. ಕಾಟೇರ, ಬಗೀರಾ, ಕೇಡಿ, ತೆಲುಗು, ತಮಿಳು ಎಲ್ಲ ಮಾಡಿದ್ದೀನಿ. ಇವಾಗ ಕೂಲಿ ರೀಸೆಂಟ್ಲಾಗಿ ನಡೀತಿದೆ. ರಜನಿಕಾಂತ್ ಅವ್ರ ಮೂವಿಯಲ್ಲೂ ಮಾಡಿದ್ದೀನಿ. ಹಾಗೂ ಶಿಖಂಡಿ ಅನ್ನೋ ಮೇನು ವಿಲನ್ ಆಗಿ ನನಗೆ ಚಾನ್ಸ್ ಬಂದಿದೆ, ಮಾಡ್ತಾ ಇದ್ದೀನಿ. ಈಗ ನಿಮ್ಮ ವಿದ್ಯಾಭ್ಯಾಸ ಏನು? ನಾ ಕಲ್ತಿದ್ದಂದ್ರೆ ITI ಸರ್. ITI ಸರ್. ಅದರೊಳಗೆ ಯಾವುದು? ಫಿಟ್ಟರ್ ಮಾಡಿದ್ದು. ಎಸ್. ಹಾಂ ಸರ್. ಈಗ ನೀವು ಇಷ್ಟೆಲ್ಲ ಆಯ್ತಲ್ಲ, ಈಗ ಈ ಬಾಡಿ ಬಿಲ್ಡಿಂಗ್ ಅಲ್ಲಿ ನೀವು ಹಾಂ ಸರ್. ಟ್ರೈನರ್ ಆಗಿ ಮತ್ತೆ ವಿದ್ಯಾರ್ಥಿಯಾಗಿ ಹೌದು ಸರ್. ಇದನ್ನೆಲ್ಲ ಮಾಡಿದ್ದೀರಿ. ಹೌದು. ಅದರ ಬಗ್ಗೆ ನಿಮ್ಮ ಅನುಭವ ಏನು? ಬಾಡಿ ಬಿಲ್ಡಿಂಗ್ ಹೇಳೋ ಸ್ಟೇಜ್ ಇಲ್ಲ ಸರ್. ಮೋಸ್ಟ್ ಎಕ್ಸ್ಪೆನ್ಸಿವ್ ಗೇಮ್ ಅದು ಸರ್. ದುಡ್ಡಿದ್ರೆ ಮಾತ್ರ ಬಾಡಿ ಮಾಡ್ಬೋದು, ಬಡವ್ರ ಮಕ್ಕಳಿಗಂತೂ ಮಾಡೋಕ್ಕಂತೂ ಆಗೋದಿಲ್ಲ ಅದು. ಅಂಥದ್ದನ್ನು ಮಾಡಿ ನಾನು ಡಿಸ್ಟಿಕ್ ಲೆವೆಲಲ್ಲಿ ಹೆವಿ ವೇಟು 100 kg ಒಳಗೆ ಹೆವಿ ವೇಟ್ ಆಲ್ ಓವರ್ ಡಿಸ್ಟಿಕಲ್ಲಿ ಹೆವಿ ವೇಟಲ್ಲಿ ಬಾಡಿ ಬಿಲ್ಡ್ ಮಾಡಿದ್ದೀನಿ. ಬಾಡಿ ಬಿಲ್ಡಿಂಗ್ ಹೇಳ್ತಿರಲ್ಲ, ಹಾಂ ಸರ್. ಬಡವ್ರ ಮಕ್ಕಳಿಗೆ ಕಷ್ಟ ಅಂತ ಹೇಳ್ತಿರಲ್ಲ, ಯಾಕೆ? ಯಾಕಂದರೆ ಸರ್ ಪರ್ ಡೇ ಪ್ರೋಟೀನ್ ಅಂತ ಹೇಳಿ ಇರುತ್ತೆ. ಅದಕ್ಕೆ ಚಿಕನ್ ಇಂತಿಷ್ಟು ಬೇಕಂತ ಇರುತ್ತೆ, ಮೊಟ್ಟೆ ಇಂತಿಷ್ಟು ಅಂತ ಬೇಕಿರುತ್ತೆ. ನಮ್ಮದು ಹೈಟ್ ಪರ್ಸ್ನಾಲಿಟಿ ಎಲ್ಲ ಜಾಸ್ತಿ ಇರೋದಕ್ಕೆ ಬಾಡಿ ವೇಟ್ ಇಂಟು 2% ನಮಗೆ ಪ್ರೋಟೀನ್ ಪರ್ ಡೇ ಬೇಕಾಗುತ್ತೆ. ಅದಕ್ಕೆ ಖರ್ಚು ತುಂಬ ಆಗುತ್ತೆ ಸರ್. ಈಗ ನೀವು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀರಿ, ಹೌದು ಸರ್. ನಿಮ್ಮ ಅಚೀವ್ಮೆಂಟ್ ಏನು? ಅಚೀವ್ಮೆಂಟ್ ಅಂದರೆ ನಾನು ಡಿಸ್ಟಿಕ್ ಲೆವೆಲಲ್ಲೂ ಬಾಡಿ ಬಿಲ್ಡಿಂಗಿನ ಟ್ರೋಫಿನ ಹೊಡ್ಕೊ ಬಂದಿದ್ದೀನಿ. ಆಲ್ ಓವರ್ ಡಿಸ್ಟಿಕಲ್ಲಿ ಹೆವಿ ವೇಟಲ್ಲಿ, ಹಾಗೂ ಸ್ಟೇಟ್ ಲೆವೆಲಲ್ಲೂ ತುಂಬ ಕಡೆ ಕಾಂಪೀಟ್ ಮಾಡಿದ್ದೀನಿ. ಗೋಲ್ಡ್ ಮೆಡಲು, ಸಿಲ್ವರ್ ಆ್ಯಂಡ್ ಬ್ರೌನ್ಸನ್ನು ತಗೊಬಂದಿದ್ದೀನಿ. ಈಗ ಹಾಂ ಸರ್. ಏನಂತ ಮನೆಯ ಆರ್ಥಿಕ ಪರಿಸ್ಥಿತಿ ಹ್ಞೂ. ಅಥವಾ ಫ್ಯಾಮಿಲಿ ಬಗ್ಗೆ, ಹಾಂ ಸರ್. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಆರ್ಥಿಕ ಪರಿಸ್ಥಿತಿ ಅಂದರೆ ಸರ್ ಮ್ಯಾರಿಡ್ ಪರ್ಸನ್. ತಂದೆಯವರು ಸ್ಟ್ರೋಕ್ ಅಟೆಂಪ್ಟ್ ಆಗಿದೆ, ತಾಯಿಯವರು ಮನೆಯಲ್ಲೇ ಇರ್ತಾರೆ. ನನ್ನೊಂದು ಸ್ಮಾಲ್ ಪ್ರೋಟೀನ್ ಶಾಪ್ ಇದೆ ಸರ್, ಅದರಿಂದನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಮಾಡಿದ್ದೀರಿ? ರಾಮನಬೈಲಲ್ಲೇ ಇದೆ ಸರ್. ರಾಮನ್ ಹಾಂ, ಆಲ್ ಓವರ್ ಡಿಸ್ಟಿಕ್ ಡಿಸ್ಟ್ರಿಬ್ಯೂಟ್ ಆಗಿ ಇದ್ದೀನಿ. ಹಾ. ಒಂದು ಸಣ್ಣ ಪ್ರಮಾಣದಲ್ಲಿ ಇದೆ. ಅದು ಏನು ಪ್ರಯೋಜನ ಅದು? ಅಂದರೆ ಜಿಮ್, ಈಗ ಕಾಂಪಿಟೇಷನ್ ಮಾಡೋರಿಗೆ, ಜಿಮ್ ಮಾಡೋರಿಗೆ ಅದು ಅಷ್ಟು ದಿನದ್ದು ಏನು ಪ್ರೋಟೀನ್ ಬೇಕಲ್ಲ, ಅದು ಬಾಡಿಗೆ ಸಪೋರ್ಟ್ ಆಗುತ್ತೆ ಸರ್. ಯಾವುದು ಸೈಡ್ ಎಫೆಕ್ಟ್ ಆ ಥರ ಏನೂ ಇರೋದು. ಕೆಲವಷ್ಟು ಏನಾಗುತ್ತೆ ಕೇಳಿದ್ರೆ, ಹಾಂ ಸರ್. ಈ ಪ್ರೋಟೀನ್ ತಗೊಳ್ಳೋದ್ರಿಂದ ಅವರಿಗೆ ಹೆಲ್ತ್ ಅಲ್ಲಿ ಏನೋ ಇದಾಗುತ್ತೆ, ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಮಾತು. ಹಾಗೇನಿಲ್ಲ. ಬಾಡಿ ಬಿಲ್ಡಿಂಗ್ ಮಾಡೋರಿಗೆ ಹಾಂ ಸರ್. ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗೇನಿಲ್ಲ ಸರ್. ಜಾಸ್ತಿ ತಗೊಳ್ತಾರೆ, ಹಾಂ ಸರ್. ಆ ರೀತಿ ಒಂದು ಮಾತಿದೆ. ಹಾಂ ಸರ್. ಅದು ಇದರಿಂದ ಏನು ಸಮಸ್ಯೆ ಇದೆಯಾ? ಸಮಸ್ಯೆ ಅಂತ ಏನಿಲ್ಲ ಸರ್. ಅದು ತಗೊಳ್ಳೋದು ಒಂದು ಥಿಯರಿ ಅಂತ ಇರುತ್ತೆ ಸರ್. ಇಂತಿಷ್ಟು ಮಂತ್ ಅಂತ ಇರುತ್ತೆ, ಇಂತಿಷ್ಟು ಇಯರ್ ಅಂತ ಇರುತ್ತೆ. ಅಷ್ಟು ಯೂಸ್ ಮಾಡಿದ್ರೆ ಸಾಕು ಸರ್. ಒಬ್ಬೊಬ್ಬರು ಬಾಡಿ ಹೆವಿ ಬರ್ಬೇಕಂತ ಹೇಳಿ ತುಂಬ ಯೂಸ್ ಮಾಡ್ತಾರೆ, ಅದರಿಂದ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಯಾವುದೋ ಒಂದು ವಸ್ತುನ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಎಫೆಕ್ಟ್ ಆಗೇ ಆಗಿರುತ್ತೆ ಸರ್. ಈಗ ನಿಮ್ಗೆ ನೀವು ನಿಮ್ಮ ಫೀಲ್ಡೇ ಬೇರೆ. ಹಾಂ ಸರ್. ಬಾಡಿ ಬಿಲ್ಡಿಂಗ್ ಮಾಡ್ತೀರಿ, ಬೇಡರ ವಿಷಯ ಪಾತ್ರಧಾರಿಯಾಗಿ ಕೆಲಸ ಮಾಡ್ತೀರಿ, ಹೌದು ಸರ್. ಸಾಮಾಜಿಕ ಕಾರ್ಯದಲ್ಲೂ ಸಹ ನೀವು ತೊಡಕೊಳ್ತೀರಿ. ಹಾಂ ಸರ್. ಇದೆಲ್ಲ ಒಂದ್ ಕಡೆ ಆಯ್ತು. ಆದ್ರೆ ನಿಮ್ಗೆ ಈ ಸಿನಿಮಾ ಬಗ್ಗೆ, ಈ ಸಿನಿಮಾದ ಪ್ಯಾಷನ್ ಹೇಗೆ ಉಟ್ಕೊಂತು ಅಂತ? ಸಿನಿಮಾದ ಪ್ಯಾಷನ್ ಯಾಕಂದ್ರೆ ಇದು ಸಿನಿಮಾವನ್ನ ಫ್ಯಾಷನ್ ಅಂತಾನೆ ಹೇಳುವಂಥದ್ದು ಅನಿವಾರ್ಯ. ಹೌದು ಸರ್. ಯಾಕಂದ್ರೆ ಈ ಫ್ಯಾಷನ್ ನಿಮ್ಮಲ್ಲಿ ಯಾಕೆ ಉಟ್ಕೊಂತು? ನೀವು ನಿಮ್ಗೆ ಏನಾದ್ರು ಅದಕ್ಕೆ ಗಾಡ್ ಫಾದರ್ ಏನಾದ್ರು ಇದ್ರ, ಅಥವಾ ಏನು ಬೇರೆ ರೀತಿಯಲ್ಲಿ ಹೇಗೆ ನೀವು ಅದನ್ನ ಆ ಕಡೆಗೆ ಒಲವನ್ನ ತೋರಿಸಿದಿರಿ ಅನ್ನೋದು ನಮ್ಮ ಒಂದು ಮುಖ್ಯ ಕಾರಣ ಆಗತ್ತೆ. ಗಾಡ್ ಫಾದರ್ ಅಂತ ಯಾರಿಲ್ಲ ಸರ್. ಬ್ಯಾಕ್ ಬೋನ್ ಅಂತೂ ಯಾರಿಲ್ಲ, ಸಪೋರ್ಟರ್ಸು ಯಾರಿಲ್ಲ. ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಹೊನ್ನವರದವರು, ಕಡೆಗೆ ನೀರ್ನಳ್ಳಿ ರಾಮಕೃಷ್ಣ ಹೆಗಡೆ ಅವರು ಅಂಥವರು ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೇಮ್ ಮಾಡಿದ್ದಾರೆ. ನಮ್ಮ ಡಿಸ್ಟಿಕ್ಕಿಂದ ಮೇನ್ ವಿಲನ್ ರೋಲಲ್ಲಾಗಿ ಯಾರೂ ಮಾಡಿದಿಲ್ಲ. ನಾನು ಒಂದು ಟ್ರೈ ಮಾಡ್ತಾ ಇದ್ದೀನಿ ಸರ್ ಚಾನ್ಸಿಗೆ. ಅಲ್ಲ, ಯಾಕಂದ್ರೆ ಈ ನಮ್ಮ ಡಿ ಬಾಸ್ ದರ್ಶನ್ ಅವರ ಹೌದು ಸರ್. ಫ್ಯಾನ್ಸ್ಗಳು ಬೇಕಾದಷ್ಟು ಜನ ಇರ್ತಾರೆ, ತುಂಬಾ ಇದ್ದಾರೆ ಹಾಂ ಸರ್. ಸಮಾಜದಲ್ಲಿ. ಅಂದ್ರೆ ಅವ್ರು ಯಾವುದೇ ಫಿಲ್ಮ್ ಇರಲಿ ಅದ್ರ ಬಗ್ಗೆ ಬಹಳ ಅಭಿಮಾನದಿಂದ, ಬಹಳ ಪ್ರೀತಿಯಿಂದ ಹೌದು ಸರ್. ಆ ಫಿಲ್ಮ್ ಅನ್ನು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡುವಂತ ಪ್ರೇಕ್ಷಕರು ಬೇಕಾದಷ್ಟು ಜನ ಇದ್ದಾರೆ. ಹೌದು ಸರ್. ಅಂತಹ ಒಂದು ಲೆಜೆಂಡ್ ಹಾಂ ಸರ್. ದರ್ಶನ್ ಅಂದ್ರೆ ಒಂದು ಲೆಜೆಂಡ್. ಹೌದು ಸರ್. ಅಂತ ಲೆಜೆಂಡ್ ಫಿಲ್ಮ್ ಒಳಗೆ ತಾವು ಪಾತ್ರ ಮಾಡಿದ್ದೀರಿ ಅಂದ್ರೆ ಕಾಟೇರ. ಹೌದು ಸರ್. ಕಾಟೇರ ಫಿಲ್ಮ್ ಅಲ್ಲಿ ಪಾತ್ರ ಮಾಡಿದ್ದೀರಿ. ಅದ್ರ ಅನುಭವ ಹೇಗಿತ್ತು ಸರ್? ಖುಷಿ ಆಯ್ತು ಸರ್ ನನಗಂತೂ. ಅವ್ರ ಜೊತೆ ಅಂಥ ವ್ಯಕ್ತಿಗಳ ಜೊತೆ ಎಲ್ಲ ಸೇರ್ಕೊಂಡು ನಾನು ಮಾಡ್ತೀನಿ ಅಂತ ಕನ್ಸಲ್ಲೂ ಅಂದ್ಕೊಂಡಿಲ್ಲ. ಫಸ್ಟ್ ಫಿಲ್ಮೇ ನಂದು ಕಾಟೇರ ಅಂತ ಹೇಳ್ಕೊಂಡು ಮಾಡಿದ್ದೆ. ಪೈಲ್ವಾನ್ ರೋಲ್ ಒಳಗೆ ನಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಸರ್. ಅಲ್ಲೊಂದು 2 minutes ಸೀನ್ ಇದೆ. ಒಂದು 3 days ಶೂಟ್ ಮಾಡಿದ್ರು ಸರ್. ಅಲ್ಲಿ ಚೆನ್ನಾಗಿ ಊಟ ಗೀಟ ಎಲ್ಲ ಒಳ್ಳೆ ರೀತಿಯಿಂದನೇ ಕೊಟ್ಟಿದ್ದಾರೆ. ದರ್ಶನ್ ಅವ್ರ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ? ಅವ್ರ ಬಗ್ಗೆ ಅವರೊಂದು ಲೆಜೆಂಡ್. ಹೌದು ಸರ್. ಅವರೊಂದು
ಒಂದು ಕಲಾವಿದ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರೊಬ್ಬರು ಸುಲ್ತಾನ್. ಹೌದು ಸರ್. ಬಾಕ್ಸ್ ಆಫೀಸ್ ಸುಲ್ತಾನ್. ಹೌದು ಸರ್. ಅವ್ರ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ ನಮ್ಮ ಆ, ವೀಕ್ಷಕರಿಗೆ? ಅವ್ರ ಬಗ್ಗೆ ವರ್ಣಿಸೋಕೆ ಆಗೋದಿಲ್ಲ ಸರ್, ಒಂಥರ ದೇವರಿದ್ದಂಗೆ. ಆ ಫಿಲ್ಮಲ್ಲಿ ಮೊದಲು ನಂಗೆ ಶೂಟಿಂಗ್ ನಡೆಯೋ ಟೈಮಿಗೆ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ಅವರನ್ನ. ನಾ 5-6 ಫಿಲ್ಮ್ಗಳಲ್ಲಿ ನೀವು ಕೆಲಸ ಮಾಡಿದ್ರಿ. ಹೌದು ಸರ್. ಈ ಸಿನಿಮಾ ಜರ್ನಿ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಈಗ ನೀವು ಬೇಡರ ವೇಷ ಹಾ ಸರ್. ಅದು ಒಂದು ನಮ್ಮ ಕಲೆ. ಸಂಪ್ರದಾಯದ ಕಲೆ. ಹೌದು. ನಾವು ಒಂದು ಸಹಸ್ರಾರು ಜನರ ಮಧ್ಯದಲ್ಲಿ ಲೈವ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಹೌದು ಸರ್. ಸಿನಿಮಾ ಹಾಗಲ್ಲ. ಹಾಗಾಗಲ್ಲ ಸರ್. ಸಿನಿಮಾ ಅಂದ್ರೆ ಒಂದ್ ರೀತಿ ಅದು ಬಹಳ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಕಟ್ ಮಾಡ್ಕೋತಾರೆ, ಎಷ್ಟು ಬೇಕೋ ಅಷ್ಟನ್ನೇ ಎಡಿಟ್ ಮಾಡ್ಕೋತಾರೆ, ಎಷ್ಟು ಬೇಕೋ ಅಷ್ಟನ್ನೇ ಅವ್ರು ಶೂಟ್ ಮಾಡ್ತಾರೆ. ಹೌದು ಸರ್. ಹೀಗಿರುತ್ತೆ. ಈ ಸಿನಿಮಾ ಜರ್ನಿ ನಿಮ್ಗೆ ಹೇಗೆ ಅನಿಸ್ತು? ಸಿನಿಮಾ ಜರ್ನಿ ಹೇಳೋಷ್ಟು ಸುಲಭ ಇಲ್ಲ ಸರ್. ಅಂದ್ರೆ ಈಸಿಯಾಗಿ ತಗೊಳ್ಳೋಂಗೆ ಇಲ್ಲ ಸರ್. ಅದು ನನ್ನಂತ ಸಾವಿರಾರು ಜನಗಳು ಅಲ್ಲಿ ಆಡಿಷನ್ ಕೊಟ್ಟಿರ್ತಾರೆ, ಎಷ್ಟೋ ಜನ ಬಂದಿರ್ತಾರೆ ಸರ್ ಅಲ್ಲಿ. ಅದ್ರೊಳಗೆ ನಂದು ಸೆಲೆಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ನಂದು ಒಂಥರ ಲಕ್ ಇದ್ದಂಗೆ ಸರ್. ಹೈಟು, ಪರ್ಸನಾಲಿಟಿ, ಈ ಗಡ್ಡ, ಹೇರ್ಸ್ ಇಂದನೇ ಸ್ವಲ್ಪ ಪ್ಲಸ್ ಆಗಿದೆ. ಯಾಕಂದ್ರೆ ಈಗ ನಾವು ನಮ್ಮ ಊರಿನ ಪ್ರತಿಭೆಗಳು ಚಲನಚಿತ್ರಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ ಇರುತ್ತೆ. ಹೌದು ಸರ್. ಈ ಸಿನಿಮಾ ಅಂದ್ರೆ ಅವ್ರಿಗೆ ಬಾಡಿ ಬಿಲ್ಡ್ ಇರಬೇಕು. ಹೌದು ಸರ್. ಅಥವಾ ಅವರಿಗೆ ಒಂದು ಹೈಟು, ಪರ್ಸನಾಲಿಟಿ ಇರಬೇಕು. ಅಂಥವ್ರು ಮಾತ್ರ ಸಿನಿಮಾಕ್ಕೆ ಬರ್ಲಿಕ್ಕೆ ಸಾಧ್ಯನೋ, ಅಥವಾ ಅವರಲ್ಲಿ ಪ್ರತಿಭೆ ಇದ್ರೆ ಅವರು ಬರ್ಬೋದು ಸಿನಿಮಾಕ್ಕೆ? ಇದು ಯಾವ ರೀತಿ ನಿಮ್ಮನ್ನ ಅಂದ್ರೆ ನಿಮ್ಮ ಒಂದು ಅನಿಸಿಕೆ ಪ್ರಕಾರ? ಟ್ಯಾಲೆಂಟ್ ಇದ್ದವರು ಬರ್ತಾರೆ ಸರ್. ಅದರಲ್ಲಿ ಮೇನ್ ಇರೋದು ಮತ್ತೆ ಲುಕ್ಕು, ಪರ್ಸನಾಲಿಟಿ ಒಳಗೂ ಕೆಲವೊಂದಿಷ್ಟು ಚಾಯ್ಸ್ ಆಗಿರುತ್ತೆ ಸರ್. ಡಿಫ್ರೆಂಟ್ ಆಗಿ ಕಾಣೋದು ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಈ ಯಾವುದೋ ಒಂದು ಫಿಲ್ಮ್ ಅಲ್ಲಿ ನೀವು ಡೂಪ್ ಆಗಿ ಹೌದು ಸರ್. ಮಾಡಿದ್ರಿ. ಹೌದು ಸರ್. ಭಗೀರಥಲ್ಲೂ ಗರುಡ ರಾಮ್ ಅವ್ರದ್ದು ಡೂಪ್ ಆಗಿ ಮಾಡಿದ್ದೀನಿ. ವಿದ್ಯಾಪತಿ ಅಂತ ಹೇಳ್ಕೊಂಡು ಡಾಲಿ ಧನಂಜಯ ಅವ್ರದ್ದು ನಡೀತಿದೆ ಪ್ರೊಡಕ್ಷನ್. ಅದ್ರೊಳಗೂ ಗರುಡ ರಾಮ್ ಅವ್ರದ್ದು ಡೂಪ್ ಆಗಿ ಕೆಲವಷ್ಟು ಮಾಡಿದ್ದೀನಿ ಸರ್. ತುಂಬಾ. ಈಗ ಈ ಸಿನಿಮಾಗಳಲ್ಲಿ ನೀವು ಆಕ್ಟ್ ಮಾಡ್ತಿರಲ್ಲ? ಹೌದು ಸರ್. ಅದು ಮಾಡೋದು ಸರಿ, ಓಕೆ. ಹಾ. ಆದ್ರೆ ಆ ಒಂದು ಅಲ್ಲಿಯ ಅವತ್ತಿನ ಒಂದು ವೇತನ ಅಥವಾ ಅವತ್ತಿನ ಒಂದು ಗೌರವಧನ ಹಾ ಸರ್. ಹೌದು ಸರ್. ಅದು ನಿಮ್ಗೆ ಸಂತೃಪ್ತಿ ಇದೆಯಾ? ಸಂತೃಪ್ತಿ ಇಲ್ಲ ಸರ್. ನಾನು ಯಾಕಂದ್ರೆ ಅವಕಾಶಕ್ಕೆ ಸಲುವಾಗಿ ನಾನು ಮಾಡ್ತಾ ಇದ್ದೀನಿ. ಎಲ್ಲೂ ಪೇಮೆಂಟ್ ಇಂತಿಷ್ಟು ಕೊಡಿ, ಎಷ್ಟು ಕೊಡಿ ಅಂತ ಹೇಳಕ್ಕೂ ಎಲ್ಲೂ ಎಕ್ಸ್ಪೆಕ್ಟೇಷನ್ ಇದುವರೆಗೂ ಮಾಡಿಲ್ಲ. ಒಂದು ಚಾನ್ಸಿಗಾಗಿ ವೇಟ್ ಮಾಡ್ತಾ ಇದ್ದೀನಿ ಸರ್. ಈಗ ಮುಂದೆ ನಿಮ್ಮ ಜರ್ನಿ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಮುಂದೆ ಯಾವ ಪ್ರಾಜೆಕ್ಟ್ ಅನ್ನ ಒಪ್ಕೊಂಡಿದ್ದೀನಿ? ಶಿಖಂಡಿ ಹೇಳ್ಕೊಂಡು ಸರ್, ಪೋಲಾ ಪ್ರವೀಣ್ ಅವರು ಬಳ್ಳಾರಿ ಟೀಮು ಮೇನ್ ವಿಲನ್ ಆಗಿ ನಾನು ಮಾಡ್ತಾ ಇದ್ದೀನಿ ಸರ್. ಆ ಟೀಮಿಂದ ಚೆನ್ನಾಗಿದೆ ಸರ್ ಸ್ಟೋರಿ ಗೀರಿ ಎಲ್ಲ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಗಂಡು ಮೆಟ್ಟಿನ ಕಲೆ, ಹಾ ಸರ್, ಮತ್ತೆ ರಾಜ್ಯದಲ್ಲಿಯೇ ಮತ್ತೆಲ್ಲೂ ನೋಡ್ಲಿಕ್ಕೆ ಸಿಗದೆ ಹೋದಂತ ಒಂದು ಜನಪದ ಹೌದು ಕಲೆ, ಸರ್. ಹಾ ಸರ್. ಬೇಡರ ವೇಷ. ಹಾ ಸರ್. ಆ ಬೇಡರ ವೇಷವನ್ನ ತಾವು ಪಾತ್ರಧಾರಿಯಾಗಿ ಹಾ ಸರ್ ಮಾಡ್ತೀವಿ. ಪ್ರತಿ ವರ್ಷ ಬಿಟ್ಟು ವರ್ಷ ಆ ಬೇಡರ ವೇಷ ಸಿರ್ಸಿಯಲ್ಲಿ ನಡೆಯುತ್ತೆ. ಹೌದು ಸರ್. ಲಕ್ಷಾಂತರ ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಕೇವಲ ಸಿರ್ಸಿ ಒಂದೇ ಅಲ್ಲ, ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ. ಮತ್ತೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾ ಸರ್. ಅಂತ ಬೇಡರ ವೇಷ ಕಲೆಯನ್ನ ನೀವು ಸಿರ್ಸಿಯಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀರಿ. ಹೌದು ಸರ್. ಈ ಬೇಡರ ವೇಷ ಇದರ ಒಂದು ಅಂತರ್ಯ ಅಂದ್ರೆ ಈ ಬೇಡರ ವೇಷ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೀಬೇಕು ಅಂದ್ರೆ, ಇವತ್ತಿನ ದಿನಗಳಲ್ಲಿ ಈಗ ದಿನ ದಿನ ಹೋದಾಗೆ ಬೇಡರ ವೇಷಗಳು ಸ್ವಲ್ಪ ಇತ್ತಿನ ಅತ್ಯಾಧುನಿಕ ಒಂದು ತಂತ್ರಜ್ಞಾನಕ್ಕೆ ಒಳಪಡ್ತಾ ಇದೆ. ಹೌದು ಸರ್. ಉದಯಲ್ಲ ಅಂದ್ರೆ ಹೊಸ ಹೊಸ ರೀತಿಯಲ್ಲಿ ಬೇಡರ ವೇಷವನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಟ್ಟು ಸಿನಿಮಾ ಹಾಡುಗಳಿಗೆ ಈ ಬೇಡರ ವೇಷಗಳನ್ನ ತೋರಿಸುವಂತ ಕಾರ್ಯ ನಡೀತಾ ಇದೆ. ಚಾನೆಲ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ರಮಗಳಲ್ಲಿ. ಇದರಿಂದ ಬೇಡರ ವೇಷದ ಒಂದು ಮೌಲ್ಯ ಹಾಳಾಗುತ್ತೆ ಸರ್. ಅದು ಆಧುನಿಕ ಕಲೆ ಆಗಿರೋದ್ರಿಂದ ಅದು ಸಂಪ್ರದಾಯ ಯಾವ ತರ ಬಂದಿದೆ ಅದೇ ತರ ಆಗಿ ನಡ್ಸ್ಕೊ ಹೋದ್ರೆ ಚೆನ್ನಾಗಿರುತ್ತೆ ಸರ್. ಇವಾಗ ಹೊಸದಾಗಿಂದ ಇವ್ರಿಗೆ ಗೊತ್ತಿದ್ದಂಗೆ ಮಾಡ್ಕೊಂತ ಹೋದ್ರೆ ಅದು ಕಲೆ ಅಂತ ಭಾವಿಸೋಲ್ಲ. ಬೇಡರ ವೇಷ ನಾನು ಒಪ್ಕೋತೀನಿ. ನನ್ನ ಒಂದೇನು ವಿಷಯ ಕೇಳ್ಬೇಕು, ತಂದೆಯವರ ಆರೋಗ್ಯ ಸ್ಥಿತಿ ಹೇಗಿದೆ ಸರ್? ತಂದೆಯವರು ಸ್ಟ್ರೋಕ್ ಅಟೆಂಪ್ಟ್ ಆಗಿದೆ ಸರ್. ಅವರು ಒಂದು 3 year ಆಯ್ತು ಮನೇಲೆ ಇರ್ತಾರೆ ಸರ್. ಏನು ಇಲ್ಲ.
ಅಂದ್ರೆ ಅವ್ರಿಗೆ ಏನು ಓಡಾಡ್ಲಿಕ್ಕೆ ಆಗೋದಿಲ್ಲ. ಹಾಂ, ಓಡಾಡೋಕ್ಕಾಗೋದಿಲ್ಲ ಅಂದರೆ ಅಲ್ಲೇ ಮನೆ ಒಳಗೆ. ಹಾ. ಕಾಲಿಗೆ ಹಾಂ, ಕೈ ಮತ್ತು ಕಾಲಿಗೆ ಎರಡಕ್ಕೂ ಸ್ಟ್ರೋಕ್ ಅಟೆಂಪ್ಟ್ ಆಗಿದೆ. ಹೌದು ಸರ್. ನಿಮ್ಮ ತಾಯಿಯವ್ರ ಬಗ್ಗೆ ತಾಯಿಯವ್ರು ಮನೇಲೇ ಇರ್ತಾರೆ ಸರ್. ಹಾಂ, ಮನೇಲಿ ಕೆಲಸ ಸಪೋರ್ಟ್ ಮಾಡ್ತಾರೆ. ಹಾಂ ಸರ್, ಫ್ಯಾಮಿಲಿಯಿಂದ ಏನು ಪ್ರಾಬ್ಲಮ್ ಇಲ್ಲ, ಸಪೋರ್ಟ್ ಮಾಡ್ತಾರೆ ಏನು ಮಾಡಿದ್ರು. ಯಾಕಂದರೆ ಮೊದಲು ಬಾಡಿ ಬಿಲ್ಡಿಂಗ್ ಮಾಡಿದೆ, ಅವಾಗೂ ಸಪೋರ್ಟ್ ಇತ್ತು ಮನೆಯವರು. ಹಾಂ, ಮ್ಯಾರಿಡ್ ಸರ್ ನಾನು. ಮಕ್ಕಳಿಗೆ ಇಲ್ಲ ಸರ್, ಅವರು ಮನೆಯವ್ರಿಗೆ ಇವಾಗ ಎಜುಕೇಷನ್ ಆಗಿ ಇವಾಗ ರೀಸೆಂಟ್ಲಿ ಜಾಬಿಗೆ ಸೇರ್ಕೊಂಡಿದ್ದಾರೆ. ಹೌದು ಸರ್. ಏನ್ ಮಾಡ್ತಾರೆ ಅವ್ರು? ಇವಾಗ IT ವರ್ಕಿಗೆ ಸೇರ್ಕೊಂಡಿದ್ದಾರೆ ಸರ್. ನಿಮ್ಮ ಸ್ನೇಹಿತರು ಏನ್ ಹೇಳ್ತಾರೆ ನಿಮ್ಮ ಈ ಒಂದು ಅಚೀವ್ಮೆಂಟ್ ಬಗ್ಗೆ? ಯಾಕಂದ್ರೆ ಎಲ್ಲ ಈಗ ನಾನಾಗಿರ್ಲಿ ಅಥವಾ ನಮ್ಮ ಬೇರೆಯವರಾಗಿರ್ಲಿ, ಸಮಾಜದವರಾಗಿರ್ಲಿ, ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ಕಟೇರ ಫಿಲ್ಮ್, ಒಂದು ದರ್ಶನ ಅವ್ರದ್ದು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ಹುಡುಗ ಅಂದ್ರೆ ನಾವು ಅವ್ರ ಹತ್ರ ಸೆಲ್ಫಿ ತಗೊಳ್ಳಿಕ್ಕೆ ಬಹಳ. ಹೌದು ಸರ್. ಅಂದ್ರೆ ಒಂದು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಒಬ್ಬ ನಟ ಆತನ ಜೊತೆ ಸೆಲ್ಫಿ ತಗೊಳ್ಬೇಕು ಹೇಳುವಂತ ಒಂದು ಭಾವನೆ ಇರೋದು ನಮ್ಗೆ ಸಹಜ. ಹಾಗೆ ನಿಮ್ಗೆ ಈ ಒಂದು ಫಿಲ್ಮ್ ಇಂಡಸ್ಟ್ರಿ ಅದ್ರ ಬಗ್ಗೆ ಅಂದ್ರೆ ಈ ಒಂದು ಫಿಲ್ಮ್ ಅಲ್ಲಿ ನೀವು ಆಕ್ಟ್ ಮಾಡಿದ್ದೀರಿ, ಇದ್ರ ಬಗ್ಗೆ ನಿಮ್ ಸ್ನೇಹಿತರೆಲ್ಲ ಏನ್ ಹೇಳ್ತಾರೆ? ಎಲ್ಲರೂ ಹೆಮ್ಮೆ ಪಡ್ತಾರೆ ಸರ್. ಆಲ್ ಓವರ್ ಡಿಸ್ಟಿಕ್ ಮತ್ತೆ ಬೇರೆ ಬೇರೆ ಊರವರು ಎಲ್ಲರೂ ಹೆಮ್ಮೆ ಪಡ್ತಾರೆ. ತುಂಬಾ ಜನ ಫೋಟೋಸ್ ಕೇಳ್ತಾರೆ, ಫೋಟೋಸ್ ಕೊಡ್ತೀನಿ. ಸೆಲ್ಫಿ ಕೇಳೋರು ಹಾ, ತುಂಬಾ ಜನ ಇದ್ದಾರೆ. ತುಂಬಾ ಜನ ಹೆಮ್ಮೆ ಪಡ್ತಿದ್ದಾರೆ, ಇಂಥವ್ನು ನನ್ನ ಫ್ರೆಂಡ್ ಆಗಿದ್ದಾನೆ ಅಂದ್ರೆ. ಯಾರಿಗೂ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತೀನಿ ಸರ್. ನಾ ಯಾರಿಗೂ ಇದು ಮಾಡೋದಿಲ್ಲ ಅಂತಿಲ್ಲ, ಭೇದ ಭಾವ ಅಂತಿಲ್ಲ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತೀನಿ. ಎಲ್ಲ ಫ್ರೆಂಡ್ ಸರ್ಕಲ್ ಹಾಗೆ ಇದ್ದಾರೆ, ನಂದು ಬಿಟ್ಕೊಡೋದಿಲ್ಲ ಯಾರು. ಎಲ್ಲ ಕಡೆದೂ ಸಪೋರ್ಟು. ಮುಂದೆ ಬರುವಂತ ಜೀವನದಲ್ಲಿ ಹಾ ಸರ್, ನೀವು ಏನ್ ಆಗ್ಬೇಕು ಅಂತೀರಿ? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸರ್ ಮೇನ್ ವಿಲನ್ ಆಗಿ ನಮ್ಮ ಡಿಸ್ಟಿಕ್ಕಿಂದ ನಾನು ಒಬ್ಬನು ಇದ್ದೀನಿ ಅಂತ ಹೇಳ್ಕೊಂಡು ಅಂತ ಹೇಳ್ತಾ ಇದ್ದೀನಿ ಸರ್. ಅದೇ ದೊಡ್ಡ ಆಸೆ ಆಗಿದೆ ನನಗೆ. ಪ್ರಿಯ ವೀಕ್ಷಕರೇ, ನಮ್ಮ ಸಂಕೇತ್ ಮೇಸ್ತಾ ನಮ್ಮೂರಿನ ಹುಡುಗ ಇಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಇದ್ದಾನೆ. ಈತನ ಬಗ್ಗೆ ಈತನ ಹಿತೈಷಿಗಳು, ಈತನ ಸ್ನೇಹಿತರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಬಿಡೋಣ ಬನ್ನಿ. ನಾನು ನಿಲೇಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಇದ್ದ ಸಂದರ್ಭದಲ್ಲಿ ಸಂಕೇತ್ ಮೆಸ್ತಾ ಎನ್ನುವಂಥ ಹುಡುಗ ನಮ್ಮ ಕಾಲೇಜಿಗೆ PUCಗೆ ಬರ್ತಾಯಿದ್ದ. ತುಂಬ ಬಾಡಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಬಾಡಿಯನ್ನು ಹೊಂದಿದಂಥ ವಿದ್ಯಾರ್ಥಿ. ಮತ್ತು ಅವನು ತುಂಬ ಬಡ ಮತ್ತು ಮಧ್ಯಮ ವರ್ಗದಿಂದ ಬಂದಂಥ ವಿದ್ಯಾರ್ಥಿಯಾಗಿದ್ದ. ನಾನಿಗೆ ಭಾಳ ಸಲ ಹೇಳ್ತಾ ಇದ್ದೆ, ನಿನ್ನ ಬಾಡಿ ಚೆನ್ನಾಗಿದೆ, ನೀನು ಆರ್ಮಿಗೆ ಸೇರು, ಮಿಲಿಟ್ರಿ ಸೇರು ಅಂತ ಹೇಳ್ತಾ ಇದ್ದೆ. ಮತ್ತು ಆಟದಲ್ಲೂ ಕೂಡ ಚೆನ್ನಾಗಿ ಭಾಗವಹಿಸ್ತಾ ಇದ್ದ. ಕೊನೆಗೆ ಗೊತ್ತಾಯಿತು, ಮುಂದೆ ಅವನು ಬಾಡಿ ಬಿಲ್ಡರಾಗಿ ಉತ್ತಮ ಸಾಧನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರೈಸ್ಗಳನ್ನ ತೊಗೊಳೋದು ಗೊತ್ತಾಯಿತು. ಈಗ ಇತ್ತೀಚೆಗಂತೂ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡು ಮೊನ್ನೆ ರಜನಿಕಾಂತ್ ಜೊತೆಗೆ ಒಂದು ಸಿನಿಮಾದಲ್ಲಿ ಅವನು ಭಾಗವಹಿಸ್ತಾ ಇದ್ದಾನಂತ ಗೊತ್ತಾಯಿತು. ಹಾಗಾಗಿ ಅವನ ಭವಿಷ್ಯ ಮುಂದೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂಥ ಅವಕಾಶ ಅವನಿಗೆ ಸಿಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಅವನೀಗ 4-5 ವರ್ಷದ ಲೆಕ್ಕ ಆಯಿತು. ಅವನು ಬಾಡಿ ಬಿಲ್ಡರ್ ಆಗ್ತಾ ಇದ್ದಾನೆ. ಅಷ್ಟೇ ಹಂತವಾಗಿ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಒಳ್ಳೇದು ಇದು ಮಾಡಲಿ ಅಂತ ಹೇಳ್ಕೊಂಡು ಆಸೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಯಾವುದೇ ತಂದೆ ತಾಯಿಗೆ ಮಕ್ಕಳ ಅಭಿವೃದ್ಧಿನೇ ಖುಷಿನಲ್ಲ. ಈಗ ಮತ್ತೆ ಅವನು ಫಿಲ್ಮಿಗೂ ಇದು ಮಾಡ್ತಾ ಇದ್ದಾನೆ. ಈಗ 2 ವರ್ಷದ ಲೆಕ್ಕ ಆಯಿತು. ಕೆಲವೊಂದು ಫಿಲ್ಮ್ನೊಳಗೆ ಒಂದೊಂದು 2 ನಿಮಿಷದ ಇದ್ರೊಳಗೆಲ್ಲ ಇದ್ದಾನೆ. ಮತ್ತು ಮುಂದೆ ದೊಡ್ಡ ಇದಾಗ್ಬೋದು ಅಂತ ಹೇಳ್ಕೊಂಡು ನಮ್ಗೊಂದು ಆಸೆ ಇದೆ. ಅಣ್ಣ ತಮ್ಮ ಇಬ್ರು ನೋಡ್ಕೋತಾರೆ. ಮತ್ತು ದೊಡ್ಡ ಮಗ ಇದ್ದಾನೆ. 2 ಜನ ನಿಭಾಯಿಸ್ಕೊತಿದ್ದಾರೆ. ಮತ್ತು ನಮ್ಮ ಮನೆಯವರಿಗೂ ಆರಾಮಿಲ್ಲ, ಪ್ಯಾರ್ಲೆಸ್ ಆಗಿದೆ. ಅವರೇ ಅಣ್ಣ ತಮ್ಮ ಇಬ್ರು 2 ಜನರದ್ದು ಎಲ್ಲ ಜವಾಬ್ದಾರಿ ಅವರೇ ನೋಡ್ತಾ ಇದ್ದಾರೆ. ಸಂಕೇತ್ ಮೇಸ್ತಾ ನಮ್ಮ ಸಿರ್ಸಿ ಅವರು, ನಮ್ಮ ಉತ್ತರ ಕನ್ನಡ ಸಿರ್ಸಿ ಅವರು, ಇವರು ಬಾಡಿ ಬಿಲ್ಡಿಂಗ್ ಮತ್ತೆ ಫಿಲ್ಮ್ ಇಂಡಸ್ಟ್ರಿ ಇವಾಗ ಹೆಸರು ಮಾಡ್ತಾ ಇದ್ದಾರೆ. ನಮ್ಗೆಲ್ಲರೂ ಖುಷಿ ಇದೆ. ನಮ್ಮ ಫ್ರೆಂಡ್ ಕೂಡ ಹೌದು. ಮುಂದಿನ ಫ್ಯೂಚರ್ ಅಲ್ಲಿ ಇವರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ಲಿ, ಮೇನ್ ವಿಲನ್ ಕ್ಯಾರೆಕ್ಟರ್ ಸಿಗ್ಲಿ ಅಂತ ಹೇಳ್ಕೊಂಡು ನಾನು ಬಯಸ್ತೇನೆ. ಆಲ್ ದ ಬೆಸ್ಟ್. ನನ್ನ ಫ್ರೆಂಡು ಸಂಕೇತ್ ಮೇಸ್ತಾ ಅಂತ. ನಾನು ಅವನು ಈಗ ಫ್ರೆಂಡ್ಶಿಪ್ ಆಗಿ ಒಂದು 20 ವರ್ಷ ಆಯಿತು. ಇವಾಗ ಇಡೀ ಉತ್ತರ ಕನ್ನಡದಲ್ಲೇ ಅವನ ಹೆಸರನ್ನು ಈಗ ಹೇಳ್ತಾ ಇದ್ದೇವೆ. ಓಣಿಲಿ ಅಷ್ಟೇ ನಾವು ಹೇಳ್ತಿದ್ವಿ ಸಂಕೇತ ಅಂತ. ಈಗ ಆಲ್ ಓವರ್ ಉತ್ತರ ಕನ್ನಡದಲ್ಲಿ ಸಂಕೇತ್ ಮೇಸ್ತಾ ಅಂದರೆ ರಾಮನ್ ಬೈಲ್ ಹುಡುಗ ಅಲ್ಲ ಅಂತಾರೆ. ಬಾಡಿ ಬಿಲ್ಡಿಂಗ್ನಲ್ಲೂ ಕೂಡ ಸ್ಟೇಟ್ ಲೆವೆಲಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಅವ್ನು ತುಂಬ ಖುಷಿಯಾಗುತ್ತೆ ನಾವು ಅವ್ನ ಫ್ರೆಂಡ್ ಆಗಿರೋದಕ್ಕೆ. ಬೇರೆ ಕಡೆ ಎಲ್ಲ ಹೋದರೆ ನಮ್ಮನ್ನು ಗುರುತಿಸ್ತಾರೆ, ನೀ ಸಂಕೇತ್ ಮೇಸ್ತನ್ ಫ್ರೆಂಡ್ ಅಲ್ಲ ಅಣ್ಣ ಅಂತ ಹೇಳ್ತಾರೆ. ಹಾಗಾಗಿ ನಮಗೂ ತುಂಬ ಖುಷಿ ಅವ್ನ ಫ್ರೆಂಡ್ಶಿಪ್ ಮಾಡೋದಕ್ಕೆ. ನಮಗೀಗ ಒಳ್ಳೆ ಹೆಮ್ಮೆ ಆಗ್ತಾ ಇದೆ ಸರ್.
ಅವನು ಇವಾಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಬೆಳೀಲಿ ಅಂತ ನಾವೆಲ್ಲ ಕೂಡ ಫ್ರೆಂಡ್ಸು ಹಾರೈಸ್ತೇವೆ. ಯಾವುದೇ ಫಿಲ್ಮಿಗೆ ಹೋದರೂ ಕೂಡ ನಾವು ಅವನಿಗೆ ವಿಶ್ ಮಾಡಿ ಕಳಿಸ್ತೇವೆ. ಹೀಗೆ ಮಾಡೋ ಸಂಕೇತ, ಮುಂದೆ ನಮಗೂ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ. ಒಳ್ಳೆ ಕ್ಷೇತ್ರ, ಈ ಫಿಲ್ಮ್ ಕ್ಷೇತ್ರದಲ್ಲಿ ಬಂದು ಒಳ್ಳೆ ಹೆಸರು ಮಾಡಿದರೆ ನಮ್ಮ ಸಿರ್ಸಿಗೆ ಒಂದು ಒಳ್ಳೆ ಹೆಸರಾಗುತ್ತೆ. ಉತ್ತರ ಕನ್ನಡದಲ್ಲಿ ಕೂಡ ಒಳ್ಳೆ ಹೆಸರಿದೆ ಒಂದು. ಈಗ ಬಾಡಿ ಬಿಲ್ಡಿಂಗ್ನಲ್ಲಿ ಬಿಲ್ಡ್ ಮಾಡ್ತಾ ಇರೋದ್ರಿಂದ, ಹಾಗೂ ಈಗ ಕಾಟೇರ ಮೂವಿದಲ್ಲೂ ಅವ್ರನ್ನ ನೀವು ನೋಡಿರ್ತೀರ. ಹಾಗೆ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಫಿಲ್ಮಲ್ಲಿ ನಟಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಒಳ್ಳೆಯದಾಗಲಿ, ತಾಯಿ ಮಾರಿಕಾಂಬೆ ಕೃಪೆಯಿಂದ ಅವರಿಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಸರ್, ಈಗ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಹಾಂ, ಏನ್ ಕೇಳಿದ್ರೆ, ಈ ಬಾಡಿ ಬಿಲ್ಡಿಂಗ್ ಮಾಡ್ತಿರಲ್ಲ, ಹೌದು ಸರ್. ಇದರಿಂದ ಬಾಡಿ ಬಿಲ್ಡಿಂಗ್ ಮಾಡೋದು ಒಂದು ಒಳ್ಳೆ ಕೆಲಸ. ಅದ್ರ ಬಗ್ಗೆ ನಾವು ಮಾತಾಡೋದು. ಕೆಲವಷ್ಟು ವಿಷಯದಲ್ಲಿ ಬಾಡಿ ಬಿಲ್ಡಿಂಗ್ ದೇಹಕ್ಕೆ ಬಹಳ ಎಫೆಕ್ಟ್ ಆಗುತ್ತೆ, ಅದರಿಂದ ಬಹಳ ತೊಂದರೆ ಆಗುತ್ತೆ ಅನ್ನುವಂಥ ಮಾತು ಸಮಾಜದಲ್ಲಿ ಕೇಳ್ಪಡ್ತಾ ಇದೆ. ಹೌದು ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇವಾಗ ಪ್ರಾಪರ್ ಆಗಿ ಒಂದು ಗೈಡ್ಲೈನ್ ಇರ್ಬೇಕು ಸರ್. ಒಬ್ಬರು ಬ್ಯಾಕ್ ಬೋನ್ಗೆ ಅಂದರೆ ಸಪೋರ್ಟ್ ಮಾಡೋಕ್ಕೆ ಹೇಳಿರ್ಬೇಕು ಸರ್. ಈ ಥರ ತಗೊಂಡ್ರೆ, ನೀವು ಪ್ರೋಟೀನ್ ತಗೊಂಡ್ರೆ ಹೀಗಾಗುತ್ತೆ, ಅಥವಾ ಒಂದು ಫುಡ್ ಮಾಡಿದ್ರೆ ಹೀಗಾಗುತ್ತೆ, ಆ ಟೈಮಿಗೆ ಫುಡ್ ಇಂಟೇಕ್ ಮಾಡ್ಬೇಕು ನೀನು. ಆ ಥರ ಗೈಡ್ಲೈನ್ ಇತ್ತಂದ್ರೆ ಸರ್ ಯಾವುದೂ ಎಫೆಕ್ಟ್ ಆಗೋಲ್ಲ, ಏನೂ ಇಲ್ಲ ಸರ್. ಯಾರ್ಯಾರೋ ಬಂದ್ಕೊಂಡು ಈ ಫೀಲ್ಡ್ ಒಳಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಕೊಂಡು ನಾಲೆಜ್ ಕೊಡ್ತಾ ಹೋದ್ರೆ ಸರ್, ಅದರಿಂದ ಅಂತೂ ಎಫೆಕ್ಟ್ ಆಗುತ್ತೆ. ಯಾಕೆ ಈ ವಿಷಯವನ್ನು ಕೇಳ್ಕೊಂಡೆ ಅಂದರೆ, ಪುನೀತ್ ರಾಜ್ಕುಮಾರ್ ಅವರು, ಹೌದು ಸರ್, ಅವರು ಅಂದ್ರೆ ನಮಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹೌದು ಸರ್. ಬಟ್ ಈ ಬೇರೆ ಮೀಡಿಯಾಗಳಲ್ಲಿ ಅದು ಹೊರಬಂತು. ಹೌದು ಸರ್. ಅವರು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರುವಾಗ ಹೌದು ಸರ್. ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರೋದು. ಹೌದು ಸರ್. ಬಹಳ ಗೌರವ ಇದೆ ಬಿಡಿ. ಹೌದು. ರಾಜ್ಕುಮಾರ್ ಕುಟುಂಬದ ಅದ್ಭುತ ಒಬ್ಬ ಕಲಾವಿದ. ಹೌದು ಸರ್. ರಾಜ್ಕುಮಾರ್ ಸಾಹೇಬರು ಹೇಗೋ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ ಜನರನ್ನ ಪ್ರೀತಿಯನ್ನ ಗಳಿಸಿದಂತ ಒಬ್ಬ ಚಿತ್ರಕಲಾವಿದ. ಹೌದು ಸರ್. ಹಾಂ ಸರ್. ಅಂತ ಒಬ್ಬ ಮೇರು ನಟ ಇಂಥ ಒಂದು ಬಾಡಿ ಬಿಲ್ಡಿಂಗ್ ಅಲ್ಲಿ ತೀರು ಹೋಗ್ತಾರೆ, ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರುವಾಗ ತೀರು ಹೋಗ್ತಾರೆ. ಹಾಂ ಸರ್. ಇದು ಅವರು ಅತಿಯಾದಂತ ಬಾಡಿ ಬಿಲ್ಡಿಂಗ್ ಮಾಡಿದ್ರಿಂದನೇ ಅವರಿಗೆ ಈ ರೀತಿ ಆಯ್ತು ಅಂತ ಹೇಳುವಂತ ಮಾತುಗಳೆಲ್ಲ ಮೀಡಿಯಾಗಳಲ್ಲಿ ಬಂತು ಸರ್. ಹೌದು ಸರ್. ಅದು ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯನಾ? ಆಗೋಕ್ಕೆ ಸಾಧ್ಯ ಇರುತ್ತೆ ಸರ್. ಪ್ರಾಪರ್ ಆಗಿ ಏನು ಗೈಡ್ಲೈನ್ ಸರ್. ಮೇನು ನಮ್ಗೊಂದು ಟ್ರೈನರ್ ಅಂತ ಇರ್ಬೇಕು ಸರ್. ಹಿಂದ್ಗಡೆ ಒಂದು ಕೋಚ್ ಅಂತ ಇದ್ರೆ ನಾವು ಏನು ಬೇಕಾದ್ರೆ ಮಾಡೋದು. ನನ್ನ ಕೋಚ್ ಆದರೂ ಲವಿನ್ ಕುಮಾರ್ ಅಂತ ಇದ್ದಾರೆ, ರೈಲ್ವೇಸ್ ಮೇನು ಲೀಡರ್ ಆಗಿದ್ದಾರೆ. ಅವರು ಬಾಡಿ ಬಿಲ್ಡರ್, ನ್ಯಾಷನಲ್ ಪ್ಲೇಯರ್ ಇದ್ದಾರೆ. ಅವ್ರ ಅಂಡರಿಂದನೇ ನಾನು ಗೈಡ್ಲೈನ್ ತಗೊಂಡಿದ್ದು. ಇದುವರೆಗೂ ಏನು ಸೈಡ್ ಎಫೆಕ್ಟ್ ಆಗಿಲ್ಲ, ಏನಿಲ್ಲ ಸರ್. ಈಗ ಈ ಬಾಡಿ ಬಿಲ್ಡ್ ಮಾಡುವಂತ ವ್ಯಕ್ತಿಗಳಿಗೆ ಹಾಂ ಸರ್, ನಿಮ್ಮಿಂದ ಏನಾದ್ರು ಒಂದು ಟಿಪ್ಸ್ ಕೊಡಬೇಕು ಅಂತ ಆದ್ರೆ, ಹಾಂ ಸರ್, ಅಂದ್ರೆ ಅವರಿಗೊಂದು ಸಲಹೆ ಕೊಡಬೇಕು ಅಂತ ಆದ್ರೆ ಹಾಂ, ಏನ್ ಕೊಡ್ಲಿಕ್ಕೆ ಸಾಧ್ಯ? ಸಲಹೆ ಅಂದರೆ ಸರ್, ಅವ್ರಿಗೆ ಪ್ರಾಪರ್ ಆಗಿ ನಾಲೆಜ್ ಇರ್ಬೇಕು ಸರ್. ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಯಾರ್ಯಾರು ಪರ್ಸ್ನಲ್ ಟ್ರೈನಿಂಗು ತಪ್ಪರೆ ಅದಕ್ಕೆ ಒಂದು ಕೋಚ್ ಅಂತ ಇರ್ತಾರೆ ಸರ್. ಅವರಿಂದನೇ ನೀವು ಗೈಡ್ಲೈನ್ ತಗೊಂತ ಮಾಡ್ಕೊತ ಬಂದುಬಿಟ್ರೆ ಅವ್ರದ್ದು ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಎಲ್ಲ ಸೇಫಲ್ಲೇ ಇರುತ್ತೆ ಸರ್. ನಾಲೆಜ್ ಇಲ್ಲದವರು ಅಥವಾ ಯೂಟ್ಯೂಬ್ ನೋಡ್ಕೊಂಡು ಅದು ಇದು ನೋಡ್ಕೊಂಡು ಸರ್ ಮಾಡ್ಕೊಂಡವರು ಇದುವರೆಗೂ ಎಫೆಕ್ಟ್ ಆದವ್ರು ಇದೆ. ಅಂದರೆ ಅವರಿಗೆ ಎಲ್ಲ ನಾಲೆಜ್ ಇದೆ, ನಂಗೆ ಗೊತ್ತಿದೆ, ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡಿದವ್ರು ಇದುವರೆಗೂ ಸೇಫ್ ಆಗಿಲ್ಲ. ಹಾ, ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತಿನವರೆಗೆ ನಮ್ಮ ಸಂಕೇತ್ ಮೇಸ್ತಾ, ನಮ್ಮ ಶಿರ್ಸಿ ಹುಡುಗ ಕಣ್ರಿ ಅವರು ಇವತ್ತು ಸಿನಿಮಾ ಲೋಕದಲ್ಲಿ ಬೆಳಗ್ತಾ ಇದ್ದಾರೆ. ಇಂಥ ನಮ್ಮ ಯುವ ಪ್ರತಿಭೆಯನ್ನ ವಿಶ್ವಂಬರ ಟಿವಿ ನಮ್ಮೊಳಗಿನ ಸಾಧಕರು ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ಗುರುತಿಸ್ತಾ ಇದೆ. ನಮ್ಮ ಹುಡುಗರು ಬೆಳಿಬೇಕು, ಬಡವರು ಹುಡುಗರು ಬೆಳಿಬೇಕು ಅನ್ನುವಂಥ ಉದ್ದೇಶ ನಮ್ಮದು ಕಣ್ರಿ. ಇಂಥ ಯುವಕರಿಗೆ ನಮ್ಮ ಜನ ಪ್ರೋತ್ಸಾಹ ಕೊಟ್ಟಾಗ ಇವರು ಇನ್ನಷ್ಟು ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಸಂಕೇತ್ ಮೇಸ್ತಾ ಅವರಿಗೆ ನಾವು ವಿಶ್ವಂಬರ ಟಿವಿ ವತಿಯಿಂದ ಶುಭವನ್ನು ಕೋರ್ತಾ ಇವತ್ತಿನ ನಮ್ಮೊಳಗಿನ ಸಾಧಕರು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೇಸ್ತಾ ಅವರೇ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.